ಫ್ರೆಂಡ್ಸ್, ರುಚಿ ಪಾಕಶಾಲೆ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ಚಿನಿಮಾಗೆ ಒಂದು ಸ್ಪೆಷಲ್ ರೆಸಿಪಿನ ಮಾಡಬೇಕು ಅಂದ್ಕೊಂಡಿದ್ದೀನಿ. ಹಾಗೆ ತುಂಬ ಜನರು ಕೇಳ್ತಾ ಇದ್ರು, ಮಕ್ಕಳಿಗೆ ಯಾವ ರೀತಿಯಾಗಿ ನಾವು ಓಟ್ಸ್ನ ಕೊಡಬೇಕು, ಅಂದರೆ ಯಾವುದ್ರ ಜೊತೆ ಸೇರಿಸ್ಕೊಟ್ರೆ ಚೆನ್ನಾಗಿರತ್ತೆ, ಯಾವುದ್ರ ಜೊತೆ ಮಿಕ್ಸ್ ಮಾಡಿ ಕೊಡೋದ್ರಿಂದ ಮಕ್ಕಳು ತಿಂತಾರೆ ಅಂತ ಕೇಳ್ತಾ ಇದ್ರು. ಅದಕ್ಕಾಗಿ ನಾನಿವತ್ತು ಎಗ್ ಓಟ್ಸ್ ಮಿಕ್ಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಓಟ್ಸಿಂದ ಕಿಚಡಿ ಮಾಡ್ಕೊಡ್ಬೋದು, ಉಪ್ಪಿಟ್ಟು ಮಾಡ್ಕೊಡ್ಬೋದು, ಅಥವಾ ಓಟ್ಸನ್ನು ಹಾಲಿನ ಜೊತೆ ಮಿಕ್ಸ್ ಮಾಡಿ ಕೂಡ ಕೊಡ್ಬೋದು. ಸೊ ಅದೆಲ್ಲ ಮುಂದೆ ನಾನು ರೆಸಿಪೀಸ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇವತ್ತು ನಾನು ಮೊಟ್ಟೆ ಮತ್ತು ಓಟ್ಸನ್ನು ಮಿಕ್ಸ್ ಮಾಡಿಬಿಟ್ಟು ಮಕ್ಕಳಿಗೆ ಯಾವ ರೀತಿಯಾಗಿ ತಿನ್ನಿಸ್ಬೇಕು ಅನ್ನೋದನ್ನು ತೋರಿಸ್ತೀನಿ. ಇದನ್ನು ನೀವು 10 ತಿಂಗಳ ಮೇಲ್ಪಟ್ಟ ಮಕ್ಕಳಿಂದ ಸ್ಟಾರ್ಟ್ ಮಾಡ್ಕೋಬೋದು. ಆ್ಯಂಡ್ ಚಿನಿಮಾಗೆ ಫಸ್ಟ್ ನಾನು ಅದೇ ಓಟ್ಸ್ ಜೊತೆ ಮಿಕ್ಸ್ ಮಾಡಿ ಕೊಟ್ಟಾಗ ತುಂಬ ಇಷ್ಟಪಟ್ಟು ತಿಂತಾ ಇದ್ಲು. ಅದೇ ರೀತಿಯಾಗಿ ನಾನು ಬೇರೆ ಬೇರೆ ಪದಾರ್ಥದೊಂದಿಗೆ ಮಿಕ್ಸ್ ಮಾಡಿ ಕೊಟ್ಟರೆ ಅವಳಿಗೆ ಇಷ್ಟ ಆಗ್ತಾಯಿತ್ತು. ಸೊ ಮಕ್ಕಳಿಗೆ ಆ ರೀತಿಯಾಗಿ ಇಷ್ಟ ಆಗೋ ರೀತಿಯಾಗಿ ನಾವು ರೆಸಿಪೀಸ್ನ ಮಾಡಬೇಕಾಗತ್ತೆ. ಸೊ ಇವತ್ತು ಈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈಗ ತಡ ಮಾಡದೆ ಈ ರೆಸಿಪಿನ ಸ್ಟಾರ್ಟ್ ಮಾಡೋಣ, ಬನ್ನಿ. ಫ್ರೆಂಡ್ಸ್, ಫಸ್ಟು ಒಂದು ಮೊಟ್ಟೆನ ಚೆನ್ನಾಗಿ ನೀರಿನಲ್ಲಿ ಕುದಿಸಿ ಅದರ ಸಿಪ್ಪೆನ ತೆಗೆದುಬಿಟ್ಟು ಈ ರೀತಿ ಚೆನ್ನಾಗಿ ತುರ್ಕೋಬೇಕು. ತೀರಾ ದಪ್ಪ ಇತ್ತು ಅಂದರೂ ಮಕ್ಕಳು ತಿನ್ಲಿಕ್ಕೆ ಇಷ್ಟಪಡೋದಿಲ್ಲ. ಹಾಗಂತ ಹೇಳಿ ಮತ್ತೆ ನೈಸಾಗಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೋಬೇಡಿ, ಈ ಥರ ತುರ್ಕೊಂಡ್ರೆ ಸಾಕಾಗತ್ತೆ. ಆದಷ್ಟು ನಿಮಗೆ ಈ ರೀತಿಯಾಗಿ ನಾಟಿ ಕೋಳಿ ಮೊಟ್ಟೆ ಸಿಕ್ಕರೆ ಯೂಸ್ ಮಾಡಿ, ತುಂಬಾ ಒಳ್ಳೆಯದು ಮಕ್ಕಳ ಹೆಲ್ತಿಗೆ. ಇದರಲ್ಲಿ ಸಾಕಷ್ಟು ನ್ಯೂಟ್ರಿಯೆಂಟ್ಸ್ ಇರುತ್ತೆ. ಈಗ ಮೊಟ್ಟೆನ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ವ, ಇದನ್ನು ಸೈಡಿಗೆ ಎತ್ತಿಟ್ಕೊಳ್ಳೋಣ. ಈಗ ಒಂದು ಪಾತ್ರೆಗೆ 2 ಟೇಬಲ್ ಸ್ಪೂನಷ್ಟು ಓಟ್ಸ್ನ ತಗೊಳ್ಳಿ. ನೀವು ಓಟ್ಸ್ ಬಂದು ಯಾವ ಬ್ರ್ಯಾಂಡ್ ಬೇಕಾದರೂ ಯೂಸ್ ಮಾಡ್ಬೋದು. ಓಟ್ಸ್ ಬಂದು ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ತಿನ್ಬೋದು, ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ನೋಡಿ, ಈಗ 2 ಟೇಬಲ್ ಸ್ಪೂನಷ್ಟು ಓಟ್ಸನ್ನು ಹಾಕಿ 1 ಕಪ್ನಷ್ಟು ನೀರನ್ನು ಹಾಕ್ಕೊಳ್ಳೋಣ. 1 ಚಿಟಿಕೆಯಷ್ಟು ಜೀರಿಗೆ ಪುಡಿನ ಹಾಕಿ, ಇದರಿಂದ ಮಗುಗೆ ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ, ಹಾಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ. ಹಾಗೆ 1 ಚಿಟಿಕೆಯಷ್ಟು ಕಾಳುಮೆಣಸಿನ ಪುಡಿನ ಹಾಕ್ಕೊಳ್ಳಿ, ಇದರಿಂದ ಫ್ಲೇವರು ಚೆನ್ನಾಗಿರುತ್ತೆ, ಹಾಗೆ ಮಗುಗೆ ಡೈಜೆಸ್ಟ್ ಆಗಲಿಕ್ಕೆ ಹೆಲ್ಪ್ ಕೂಡ ಮಾಡುತ್ತೆ. ನೋಡಿ, ಈ ರೀತಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು 1-2 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ಬೇಗನೆ ಆಗುತ್ತೆ, 2 ಮಿನಿಟ್ಸ್ನಲ್ಲೇ ಮೆತ್ತಗೆ ಕುದ್ಬಿಡತ್ತೆ. ನೀವು ಜಾಸ್ತಿ ಕುದಿಸಿದ್ರೂ ಮುದ್ದೆ ಥರ ಆಗಿಬಿಡತ್ತೆ. 2 ನಿಮಿಷ ಕುದಿಸಿದ್ರೆ ಸಾಕು. ನೀವು ವಾರದಲ್ಲಿ ಮಕ್ಕಳಿಗೆ 1-2-3 ಸಲನಾದರೂ ಓಟ್ಸ್ನ ಬೇರೆ ಬೇರೆ ರೀತಿಯಾಗಿ ಮಾಡಿಕೊಡಿ, ತುಂಬಾ ಒಳ್ಳೆಯದು. ದೊಡ್ಡವರು ಕೂಡ ಅಷ್ಟೇ, ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಓಟ್ಸ್ ಉಪ್ಮಾ ಆಗಿರ್ಬೋದು, ಓಟ್ಸ್ ಬಿಸಿಬೇಳೆಬಾತ್, ಈ ರೀತಿ ಸಾಕಷ್ಟು ರೀತಿಯಾದಂತಹ ರೆಸಿಪಿಗಳನ್ನ ನಾವು ಓಟ್ಸಿಂದ ಮಾಡ್ಕೋಬೋದು. ನೋಡಿ, 1-2 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಾಗಿದೆ. ಇವಾಗ ನಾವು ಮೊಟ್ಟೆನ ತುರಿದಿಟ್ಕೊಂಡಿದ್ವಲ್ವ, ಮೊಟ್ಟೆನ ಹಾಕಿಬಿಟ್ಟು ಜಾಸ್ತಿ ಕುದಿಸ್ಬಾರ್ದು. ತೀರಾ ಮೆತ್ತಗೆ ಕುದ್ಬಿಟ್ರೆ ಮಕ್ಕಳು ತಿನ್ನಲಿಕ್ಕೆ ಇಷ್ಟಪಡೋದಿಲ್ಲ. ಹಾಗೆ 1 ಚಿಟಿಕೆಯಷ್ಟು ಉಪ್ಪು ಹಾಕ್ತಾ ಇದ್ದೀನಿ. 1 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಆದರೆ ಉಪ್ಪನ್ನು ಹಾಕಿ. ನೀವು 10 ತಿಂಗಳು ಮಗು ಕೊಡೋದಾಯ್ತು ಅಂದರೆ ಉಪ್ಪೆಲ್ಲ ಏನೂ ಕೊಡಬೇಡಿ. ನೋಡಿ, ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಕುದಿಸ್ಬಾರ್ದು ಮೊಟ್ಟೆ ಹಾಕಿದ್ಮೇಲೆ. ಇದನ್ನು ಸ್ವಲ್ಪ ಉಗುರು ಬೆಚ್ಚಗಿರುವಾಗಲೇ ತಿನ್ನಿಸಿ, ತುಂಬ ಇಷ್ಟಪಟ್ಟು ತಿಂತಾರೆ. ನಮ್ಮ ಚಿನಿಮಾ ಅಂತೂ ಮೊಟ್ಟೆನೇ ತಿಂತಿರಲಿಲ್ಲ ಅವಳು. ನಾನು ಈ ಥರ ಡಿಫ್ರೆಂಟಾಗಿ ಮಾಡಿಕೊಟ್ಟಾಗ ಅವಳು ಕೂಡ ಇಷ್ಟಪಟ್ಟು ತಿಂತಾಳೆ. ಹಾಗೆ ಕೆಲವೊಂದು ಮಕ್ಕಳಿಗೆ ನೀವು ನೋಡಿರ್ಬೋದು, ಕೆಲವೊಂದು ಪದಾರ್ಥನ ಡೈರೆಕ್ಟಾಗಿ ಕೊಟ್ಟರೆ ತಿನ್ನಲಿಕ್ಕೆ ಇಷ್ಟ ಆಗೋದಿಲ್ಲ. ಅದೇ ನೀವು ಬೇರೆ ಒಂದು ಪದಾರ್ಥದ ಜೊತೆ ಮಿಕ್ಸ್ ಮಾಡಿ ಕೊಡಿ, ಇಷ್ಟಪಟ್ಟು ತಿಂತಾರೆ. ಸೊ ಆ ರೀತಿಯಾಗಿ ಮಕ್ಕಳಿಗೆ ನಾವು ಹೊಸ ರೆಸಿಪಿಗಳನ್ನು ಮಾಡಿಕೊಡ್ಬೇಕು. ಇಲ್ಲಾಂದರೆ ಅವರಿಗೆ ಈ ರೀತಿ ತಿನ್ನಲಿಕ್ಕೆ ತುಂಬಾ ಬೋರ್ ಆಗುತ್ತೆ. ಫ್ರೆಂಡ್ಸ್, ಇದಕ್ಕಿನ್ನೇನು ಹಾಕಬೇಕಾಗಿಲ್ಲ, ಡೈರೆಕ್ಟಾಗೇ ತಿನ್ನಿಸ್ಬಿಡಿ, ಮಕ್ಕಳು ಆರಾಮಾಗಿ ತಿಂತಾರೆ, ಹಾಗೆ ಅವರಿಗೆ ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ. ನಾನು ಇದನ್ನು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ, ಲಂಚ್ಗೆ, ಹಾಗೆ ಡಿನ್ನರ್ಗೂ ಕೂಡ ಮಾಡಿಕೊಡ್ತೀನಿ. ಯಾವ ಟೈಮ್ನಲ್ಲಾದರೂ ಕೊಡ್ಬೋದು ನೀವು. ಕೆಲವೊಂದು ಮಕ್ಕಳಿಗೆ ಡಾಕ್ಟರ್ಸು ಬಂದುಬಿಟ್ಟು ಮೊಟ್ಟೆನ ಸಜೆಸ್ಟ್ ಮಾಡೋದಿಲ್ಲ. ಅಂಥವರು ಮೊಟ್ಟೆನ ಸ್ಕಿಪ್ ಮಾಡಿಬಿಟ್ಟು ನೀವು ತರಕಾರಿನ ಕೂಡ ಮಿಕ್ಸ್ ಮಾಡಿ ಕೊಡ್ಬೋದು. ನಿಮ್ಮ ಡಾಕ್ಟ್ರು ನೀವು ಮಕ್ಕಳಿಗೆ ಮೊಟ್ಟೆ ಕೊಡ್ಬೋದು ಅಂದರೆ ಈ ರೀತಿ ಮಿಕ್ಸ್ ಮಾಡಿ ಟ್ರೈ ಮಾಡಿ, ಖಂಡಿತವಾಗ್ಲೂ ಮಕ್ಕಳಿಗೆ ಇಷ್ಟ ಆಗುತ್ತೆ. ಸೊ ಇವತ್ತಿನ ರೆಸಿಪಿ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಈ ರೆಸಿಪಿ ಹೇಗಿತ್ತು ಅಂತ ದಯವಿಟ್ಟು ನನಗೆ ತಿಳಿಸೋದನ್ನು ಮರಿಬೇಡಿ. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.